ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇವೆರಡು ಇಂಪಾರ್ಟೆಂಟ್ ನೀವು ಸೆಟ್ಟಿಂಗ್ ಮಾಡಲೇಬೇಕು. ಯಾರೆಲ್ಲ ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಈಗ ಪ್ರತಿಯೊಬ್ಬರು ಕೂಡ ಇವೆರಡು ಇಂಪಾರ್ಟೆಂಟ್ ನೀವು ಸೆಟ್ಟಿಂಗ್ ಮಾಡಲೇಬೇಕು. ಮೊದಲನೇ ಸೆಟ್ಟಿಂಗ್ ಮಾಡೋದ್ರೆ ಏನಾಗುತ್ತೆ ಅಂದರೆ ಬೇಕಾದ್ರೆ ಇಂಪಾರ್ಟೆಂಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸರ್ಚಲ್ಲಿ ಬರುತ್ತೆ. ಅಂದರೆ ನೀವು ಈಗ ಸರ್ಚ್ ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೇಲೆ ನನ್ನೊಂದು ಯೂಟ್ಯೂಬ್ ಚಾನಲ್ ಬರುತ್ತಲ್ಲ, ಅದೇ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗ್ ಲಿಸ್ಟಲ್ಲಿ ಬರುತ್ತೆ. ಅದರ ಜೊತೆಗೆ ಎರಡನೇ ಸೆಟ್ಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಏನಿದೆಯಲ್ಲ ಮಾನಿಟೈಸೇಷನ್ ಆಗುತ್ತೆ. ಇವೆರಡು ಸೆಟ್ಟಿಂಗ್ ನೀವು ಮಾಡಲೇಬೇಕು. ಆದ್ರೆ ಬಟ್ ನೀವು ಇವೆರಡು ಸೆಟ್ಟಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೊದಲನೇ ಸೆಟ್ಟಿಂಗ್ ಮಾಡೋದ್ರ ಅಂದರೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗ್ ಲಿಸ್ಟಲ್ಲಿ ಕೂಡ ಸಜೆಷನ್ ಆಗಲ್ಲ, ಸರ್ಚಿಂಗ್ ಲಿಸ್ಟಲ್ಲಿ ಕೂಡ ಬರಲ್ಲ. ಅದ್ರ ಜೊತೆಗೆ ಸೆಕೆಂಡ್ ಸೆಟ್ಟಿಂಗ್ ನೀವು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆಗೆ ಅಂದರೆ ಮಾನಿಟೈಸೇಷನ್ ಆಗಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಅದ್ರ ಜೊತೆ ಯೂಟ್ಯೂಬ್ ಶಾರ್ಟ್ಸ್ ಇರೋ ಮಾಡ್ತಾರೆ. 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತಾರೆ. ಆದ್ರೆ ಬಟ್ ಇವು ಇಷ್ಟು ಎಲ್ಲ ಕಂಪ್ಲೀಟ್ ಇಷ್ಟೆಲ್ಲ ಕಂಪ್ಲೀಟ್ ಆದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಆದರೆ ಈ ಎರಡನೇ ಸೆಟ್ಟಿಂಗ್, ಮೊದಲನೇ ಸೆಟ್ಟಿಂಗ್ ಚಾನಲ್ ಸರ್ಚಿಂಗ್ ಮೇಲಿದೆ, ಈ ಸೆಕೆಂಡ್ ಸೆಟ್ಟಿಂಗ್ ನೀವು ಮಾಡಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಅದು ಯಾವ ಒಂದು ಸೆಟ್ಟಿಂಗ್, ಅದು ಯಾವ ರೀತಿ ಮಾಡೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಮಾಡ್ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಹೇಳ್ತೀನಿ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಯಾಕಪ್ಪ ನಿಮಗೆ ತುಂಬ ಇಂಪಾರ್ಟೆಂಟ್ ಯೂಟ್ಯೂಬ್ ಮೇಲೆ ಇವೆರಡು ಸೆಟ್ಟಿಂಗ್ ನ್ಯೂ ಯೂಟ್ಯೂಬರ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದು ಯಾವ್ಯಾವ ಸೆಟ್ಟಿಂಗ್ ಅಂತ ನಾನು ನಿಮಗೆ ಈ ಒಂದು ಹೇಳ್ತೀನಿ. ಮೊದಲೇ ಮಾಡ್ಬಿಟ್ಟು ಎಲ್ಲ ಇರ್ತೀನಿ. ಇದು ಸೀಕ್ರೆಟ್ ಸೆಟ್ಟಿಂಗ್ ಅಂತ ಹೇಳ್ಬೋದು, ಹಿಡನ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಈ ಸೆಟ್ಟಿಂಗ್ಸ್ ನಿಮ್ಗೆ ಗೊತ್ತೇ ಇರಲೇಬೇಕು. ಅದು ಯಾವ ಸೆಟ್ಟಿಂಗ್ ನೋಡುತ್ತೆ ಸ್ಟಾರ್ಟ್ ಮಾಡಿ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಟನ್ನದು ಕ್ಲಿಕ್ ಮಾಡಿ. ಸದ್ಯಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಲಕ್ಷ ಸಬ್ಸ್ಕ್ರೈಬ್ ಹೆಚ್ಚುತ್ತೆ, ಬೇಗ ರೀಚ್ ಮಾಡಿ. ಅದ್ರ ಜೊತೆಗೆ ಫೇಸ್ಬುಕ್ಕಲ್ಲಿ ಕೂಡ ನನ್ನೊಂದು ವಿಡಿಯೋ ನೋಡ್ತಾರೆ. ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಕೂಡ ನನ್ನೊಂದು ಫೇಸ್ಬುಕ್ ಪ್ರೊಫೈಲ್ ಫಾಲೋ ಮಾಡ್ಬೋದು, ಸಪೋರ್ಟ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಹೋಗ್ಬಿಟ್ಟು ಇದರಲ್ಲಿ ಎರಡು ಸೆಟ್ಟಿಂಗ್ ಮಾಡಲೇಬೇಕು. ನೀವು ಪ್ರತಿಯೊಬ್ಬ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ನಾನು ನಿಮಗೆ ಈಗಾಗಲೇ ಏನಪ್ಪ ಅಂದರೆ ಮೊದಲನೇ ಸೆಟ್ಟಿಂಗ್ ಮಾಡೋದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗ್ಲೇ ಬರುತ್ತೆ. ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಸೆಟ್ಟಿಂಗ್ಸ್. ಸರ್ಚಿಂಗಲ್ಲಿ ಬರಬೇಕಪ್ಪ ಯಾವ ರೀತಿ ಈಗ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗುತ್ತೆ. ಅದು ಯಾಕಪ್ಪ ಆಗುತ್ತೆ ಅಂದ್ರೆ ನಾನು ಸೆಟ್ಟಿಂಗ್ ಮಾಡಿದ್ದೀನಿ. ಇದೇ ರೀತಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಸೆಟ್ಟಿಂಗ್ ಸರ್ಚ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗಲ್ಲ. ನೀವು ನಿಮ್ಮ ಫ್ರೆಂಡ್ಸ್ ಕೇಳಿದ್ರು ಬ್ರದರ್ ನನ್ನೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ ತಕ್ಷಣ ಯಾರು ಸರ್ಚ್ ಮಾಡಿದ್ರು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗಲ್ಲ. ಅದರಿಂದ ಏನಾಗುತ್ತೆ, ನಿಮಗೆ ತುಂಬಾ ತಲೆ ಟೆನ್ಷನ್ ಆಗುತ್ತೆ. ಒಂದು ಯಾಕಂದ್ರೆ ನನ್ನ ಚಾನಲ್ ಸರ್ಚಿಂಗಲ್ಲಿ ಬರ್ತಲ್ಲ, ಯಾಕೆ ಬರ್ತಲ್ಲ ನೀವು ಒಂದು ಬೇಜಾರಾಗಿರ್ತಾರೆ. ಅದು ಏನೂ ಅಲ್ಲ, ಜಸ್ಟ್ ನೀವು ಒಂದು ಸೆಟ್ಟಿಂಗ್ ಮಾಡಬೇಕು. ಅದೇ ಹೇಳ್ತೀನಿ. ಈಗ ನಾನು ಎರಡು ಸೆಟ್ಟಿಂಗ್ ಹೇಳ್ತೀನಿ. ಅದರಲ್ಲಿ ಮೊದಲನೇ ಸೆಟ್ಟಿಂಗ್ ಮಾಡೋದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇವಾಗ ಜಸ್ಟ್ ನೀವು ನಿಮ್ಮೊಂದು ಮೊಬೈಲ್ ತಗೊಳ್ಳಿ. ಮೊಬೈಲ್ ನಾನು ಕೂಡ ತಗೋತೀನಿ. ಜಸ್ಟ್ ನೀವು ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊಳ್ಳಿ. ಮೊಬೈಲ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಮೊಬೈಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಮೊದಲೇ ಮಾಡ್ಬಿಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ವೇಟು ಏನೋ ಜಸ್ಟ್ ನೀವು ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊಂಡು ಸ್ಕ್ರೀನ್ ನಾನು ನಿಮಗೆ ಸರಿಯಾಗಿ ಸ್ಕ್ರೀನ್ ರೆಕಾರ್ಡ್ ಹಾಕಿದೆ ನೋಡಿ. ಏನೋ ಜಸ್ಟ್ ನೀವು ಮೊದಲೇ ಮಾಡ್ಬಿಟ್ಟು ಈ ಮೊದಲೇ ಸೆಟ್ಟಿಂಗ್ ಮಾಡಬೇಕಪ್ಪ ಎಲ್ಲಪ್ಪ ನಿಮ್ಮೊಂದು ಸರ್ಚಿಂಗಲ್ಲಿ ಬರ್ಬೇಕಾದ್ರೆ ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವೇನು ಮಾಡಿ ಕ್ರೋಮಲ್ಲಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ಬಂದ್ಬಿಟ್ಟು youtube.studio.com ಸರ್ಚ್ ಮಾಡ್ಕೊಂಡು ನೀವು ಕ್ರೋಮಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಮೊದಲನೇ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ತುಂಬ ಏನು ಸಿಂಪಲ್. ಈ ರೀತಿ ಜೂಮ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ನಿಮಗೆ ಸೆಟ್ಟಿಂಗ್ ಒಂದು ಸಿಂಬಲ್ ಕಾಣುತ್ತೆ. ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಆಪ್ಷನ್ ಬರುತ್ತೆ, ಹಲವಾರು ಫೀಚರ್ಸ್ಗಳು ಇರುತ್ತೆ. ಇದರಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸೆಕೆಂಡ್ ಫೀಚರ್ಸ್ ಇದೆ ನೋಡಿ, ಚಾನೆಲ್ ಅಂತ ಬಂದ್ಬಿಟ್ಟು ಜಸ್ಟ್ ಆ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಆ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದೆ ನೋಡಿ ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಏನಪ್ಪ ಇಲ್ಲಿ ಬೇಸಿಕ್ ಇಂಪೋ ಅಂತ ಇದೆ ನೋಡಿ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಕೀಬೋರ್ಡ್ ಅಂತ ಬಂದ್ಬಿಟ್ಟು ಇದು ಚಾನೆಲ್ ಕೀಬೋರ್ಡ್. ಇದು ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. ನಾನು ನಿಮಗೆ ಹಾಕಿದ್ದೀನಿ ಕೀಬೋರ್ಡ್ಸ್ ಏನಪ್ಪ ಅಂತ ಹಾಕಿದ್ದೀನಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಹಾಕಿದ್ದೀನಿ, ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಅಂತ ಹಾಕಿದ್ದೀನಿ, ಕನ್ನಡ ಎಡಿಟ್ಸ್, ಕನ್ನಡ ಟೆಕ್ ಎಡಿಟ್ಸ್, ಕನ್ನಡ ಟೆಕ್ ಎಡಿಟ್ಸ್ ಕನ್ನಡ ನೋಡಿ, ಕನ್ನಡ ಯೂಟ್ಯೂಬ್ ವಿಡಿಯೋ. ಈ ರೀತಿ ನಾನು ಕೀಬೋರ್ಡ್ ಹಾಕಿದ್ದೀನಿ. ಇದೇನಪ್ಪ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗ್ ಜೊತೆ ಇದರಲ್ಲಿ ಏನು ಬೆನಿಫಿಟ್ಸ್ ಅನ್ನೋಕೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಯಾವ ರೀತಿ ಅಂದರೆ ಈಗ ನೀವು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಅದರ ಬಗ್ಗೆ ನೀವು ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಹಾಕಿರಾ. ಈಗ ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ ಹಾಕಿದ ತಕ್ಷಣ ಅದರಲ್ಲಿ ಯಾರೋ ಒಬ್ಬ ಯೂಟ್ಯೂಬರ್ಸ್ ಏನೇ ಸರ್ಚ್ ಮಾಡಿ ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಜೆಷನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ನಾನು ಏನು ಮಾಡಿದ್ದೀನಿ, ನನ್ನೊಂದು ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಹಾಕಿದ್ದೀನಿ. ಅದ್ರ ಜೊತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಕೂಡ ಹಾಕಿದ್ದೀನಿ. ಅದೇ ಯಾಕಪ್ಪ ಅಂದ್ರೆ ಅವ್ರು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಸರ್ಚಿಂಗ್ ಬರುತ್ತೆ. ಅದರಿಂದ ನನ್ನೊಂದು ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಸಿಗುತ್ತೆ. ಅದರಿಂದ ಏನಿರುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಬಟ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೇಮ್ ಅಂತ ನೀವು ಹಾಕಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಟ್ ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಆ ಒಂದು ಸೆಟ್ಟಿಂಗ್ ನೀವು ಅಂದ್ರೆ ಇಲ್ಲಿ ಹಾಕಿದಂತ ನೇಮ್ ಅನ್ನು ರಿಮೂವ್ ಮಾಡಬೇಕು. ಯಾಕಂದ್ರೆ ಯೂಟ್ಯೂಬ್ದವ್ರು ಚೆಕಿಂಗ್ ಮಾಡ್ತಾರೆ.
ಅದಕ್ಕೋಸ್ಕರ ನೀವು ಏನು ಪ್ರಾಬ್ಲಮ್ ಆಗಲ್ಲ. ಈಗ ಏನು ಪ್ರಾಬ್ಲಮ್ ಆಗಲ್ಲ, ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ನೀವು ಏನು ಅನ್ಕೋ ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಇಲ್ಲಿ ಈ ರೀತಿ ಇದು ಮೊದಲನೇ ಸೆಟ್ಟಿಂಗ್ಸ್ ಇಲ್ಲಿ ನೀವು ಏನು ನಿಮ್ಮ ಚಾನಲ್ ಕೀಬೋರ್ಡ್ ಹಾಕಬೇಕು. ಈ ಕೀಬೋರ್ಡ್ ಹಾಕೊಂಡ್ರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಸರ್ಚಿಂಗ್ ಬರುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ನಲ್ಲಿ ಹೋಗಿ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲ್ಗಡೆನೆ ಬರುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಇದು ಮಾಡಲೇಬೇಕು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್. ಇನ್ ಸೆಕೆಂಡ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಚಾನಲ್ ಅಂದ್ರೆ 1,000 ಸಬ್ಸ್ಕ್ರೈಬ್ 1,000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೂ ಕೂಡ ಮಾನಿಟೈಸೇಷನ್ ಅಪೀಲ್ ಮಾಡಿದ್ರು ಕೂಡ ಮಾನಿಟೈಸೇಷನ್ ಆನ್ ಆಗಲ್ಲ. ಅದು ಯಾವ ರೀತಿ ಅಂದ್ರೆ ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ಬರಲ್ಲ. ಅದು ಯಾವ ರೀತಿ ಅಂದ್ರೆ ಬೇಕಾದ್ರೆ ನಿಮ್ಮ ಒಂದು ಈ ಎರಡನೇ ಸೆಟ್ಟಿಂಗ್ಸ್ ನೀವು ಮಾಡಲೇಬೇಕು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್. ಅದು ಯಾವುದಪ್ಪ ಅಂದ್ರೆ ಏನೋ ಜಸ್ಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡೋದು ತುಂಬಾ ಸಿಂಪಲ್. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಯು ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ಅಂತ ಕಾಣ್ತೀವಿ ನೋಡಿ, ಜಸ್ಟ್ ಏನಲ್ಲ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಅದರ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಸೆಕ್ಯೂರಿಟಿ ಅಂತ ಇರುತ್ತೆ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ತೆರಳ ಇದೆ ನೋಡಿ, ಒಂದು 2 ಸ್ಟೆಪ್ ವೆರಿಫಿಕೇಶನ್ ಅಂತ ಬಂದ್ಬಿಟ್ಟು ಈ 2 ಸ್ಟೆಪ್ ವೆರಿಫಿಕೇಶನ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐಡಿ ಆನ್ ಆಗಿರಬೇಕು. ಈ 2 ಸ್ಟೆಪ್ ವೆರಿಫಿಕೇಶನ್ ನೀವು ಆನ್ ಆಗಲಿಲ್ಲ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಅಪೀಲ್ ಮಾಡೋದಕ್ಕೆ ನಿಮಗೆ ಸಿಗಲ್ಲ. ಮಾನಿಟೈಸೇಷನ್ ಆನೇ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನ್ಯೂ ಯೂಟ್ಯೂಬರ್ಸ್ ತುಂಬಾ ಜನ ಗೊತ್ತಿರಲ್ಲ. ಈ ಸೆಟ್ಟಿಂಗ್ ನೀವು ಮಾಡಲೇಬೇಕು. ಏನೂ ಇಲ್ಲ, ಜಸ್ಟ್ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಇರಲೇಬೇಕು. 2 ಸ್ಟೆಪ್ ವೆರಿಫಿಕೇಶನ್ ಆನ್ ಇರಲಿಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಈಗ ಬೇಗ ಚೆಕ್ ಮಾಡ್ಕೊಳ್ಳಿ. ಆಗಲಿಲ್ಲ ಅಂದ್ರೆ ಕೂಡ ಮಾಡ್ಕೊಳ್ಳಿ. ನ್ಯೂ ಯೂಟ್ಯೂಬರ್ಸ್ ಆಗಿರೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ಕೊಳ್ಳೇಬೇಕು. ಇವೆರಡು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಈಗ ನಾನು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡಿದ್ದೀನಿ. ಏನೋ ಜಸ್ಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎರಡು ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಈ 2 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವ ಒಂದು ಸೆಟ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಆಗಿದೆ, ತುಂಬಾ ಇಷ್ಟವಾಗಿದೆ, ಚಿಕ್ಕದೇ ಕಂಡ್ರಿಸಲ್ ಕಮೆಂಟ್ಗೆ, ಅದ್ರ ಜೊತೆ ವಿಡಿಯೋ ಕೂಡ ಯಾವ ರೀತಿ ಅನಿಸಿದೆ ಅದನ್ನು ಕೂಡ ಕಮೆಂಟ್ ಹಾಕಿ ಅಂತ ಈ ಒಂದು ಮುಗಿಸ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾನ್ ಎಲ್ಲ ಇರ್ತೀನಿ. ಇದೇ ರೀತಿ ನಾನು ಯೂಟ್ಯೂಬ್ ಟಿಪ್ಸ್ ಹಲವಾರು ರೀತಿ ವಿಡಿಯೋ ಮಾಡ್ತೀನಿ. ನನ್ನೊಂದು ಯೂಟ್ಯೂಬ್ ಚಾನಲ್ ನಿಮಗೆ ಯೂಸ್ಫುಲ್ ಆಗೋ ಕಂಟೆಂಟ್ ಕೊಡ್ತೇನೆ. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣ ಮರೆಯಕ್ಕೆ ಹೋಗಬೇಡಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾನ್ ನಮ್ಮ ಹತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ವಿಡಿಯೋ ಕೂಡ ನೋಡ್ತಾ ಇರಿ. ಎಲ್ಲರಿಗೆ ಬಾಯ್.